ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕನ ಆತ್ಮಹತ್ಯೆ ಪ್ರಕರಣ, ಅದಾದ ನಂತರ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರ, ಮಾನ್ಯ ಸಚಿವರು ಮೌಖಿಕ ಆದೇಶ ಕೊಟ್ಟಿದ್ದಾರೆ ಅನ್ನುವ ಒಂದು ಆರೋಪ. ಇದೆಲ್ಲದರ ನಡುವೆ ಆರೋಪಿತರು ಯಾರಿದ್ದಾರೆ? ಆತ್ಮಹತ್ಯೆ ಮಾಡಿಕೊಂಡಂತ ಚಂದ್ರಶೇಖರನ್ ಬರೆದಿಟ್ಟಂತಹ ಡೆತ್ ನೋಟ್ನಲ್ಲಿ ಇರುವ ಹೆಸರುಗಳು, ಆ ಆರೋಪ ಹೊತ್ತಿರುವಂತಹ ಆರೋಪಿತರು ಈಗ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಅಧೀಕ್ಷಕನ ಆತ್ಮಹತ್ಯೆ ಪ್ರಕರಣದ ನಂತರ ಹೊರಬಿದ್ದಂತ ಅವ್ಯವಹಾರದ ವಿಚಾರದ ಬಗ್ಗೆ ಆರೋಪಿತರು ಕೋರ್ಟ್ಗೆ ಹಾಜರಾಗಿದ್ದಾರೆ. ಆ ಮೂಲಕ ಈ ಪ್ರಕರಣ ಮತ್ತೊಂದು ಹಂತವನ್ನ ತಲುಪಿದೆ. ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಬರೆದಿಟ್ಟಂತಹ ಆ ಲೆಟರ್ ಏನಿದೆ, ಆ ಡೆತ್ ನೋಟ್ ಏನಿದೆ, ಆ ಡೆತ್ ನೋಟ್ನಲ್ಲಿ ಬಹಳ ಕ್ಲಿಯರ್ ಆಗಿತ್ತು ಯಾವ ಅಕೌಂಟ್ನಿಂದ ಯಾವ ಅಕೌಂಟಿಗೆ ಎಷ್ಟು ಹಣ ಟ್ರಾನ್ಸ್ಫರ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಇಬ್ಬರು ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. MD ಪದ್ಮನಾಭ, ಲೆಕ್ಕಾಧಿಕಾರಿ ಪರಶುರಾಮ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಆರೋಪಿಗಳನ್ನ ಕೋರ್ಟ್ಗೆ SIT ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ. ಮೊದಲು CID ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇತ್ತು, ಆದ್ರೆ SIT ಅಧಿಕಾರಿಗಳು ಅದನ್ನ ಟೇಕ್ ಓವರ್ ಮಾಡಿದ್ದಾರೆ. ACMM ಕೋರ್ಟ್ಗೆ ಅವರು ಹಾಜರಾಗಿ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ನೋಡಿ, MD ಪದ್ಮನಾಭನ್ ಅವನ ಫೋಟೋವನ್ನು ಗಮನಿಸ್ತಾ ಇದ್ದೀರಲ್ಲ, ಇವರು ಕೂಡ ಇದರಲ್ಲಿ ಪ್ರಮುಖ ಆರೋಪಿ. ಚಂದ್ರಶೇಖರನ್ ಬರೆದಂತ ಡೆತ್ ನೋಟ್ನಲ್ಲಿ ಇವರ ಹೆಸರು ಕೂಡ ಇತ್ತು. MD ಪದ್ಮನಾಭ್ ಇನ್ನೊಬ್ಬ ಆರೋಪಿ. ಇವರಿಬ್ರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. SIT ಅಧಿಕಾರಿಗಳು ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ACMM ಕೋರ್ಟ್ಗೆ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ. ವಾಲ್ಮೀಕಿ ನಿಗಮ ಗೋಲ್ಮಾಲ್ ಪ್ರಕರಣದ ಪ್ರಮುಖ ಆರೋಪಿಗಳು, ಈ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ಯಾವಾಗ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡುವಾಗ ಕೆಲವು ಹೆಸರುಗಳನ್ನು ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ರು. ಆ ಡೆತ್ ನೋಟ್ ಯಾವಾಗ ಅಧಿಕಾರಿಗಳಿಗೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಥವಾ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂಥ SIT ಅಧಿಕಾರಿಗಳು ಅದರ ಮಾಹಿತಿಯನ್ನು ಕಲೆ ಹಾಕಿದಾಗ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡಿಟೇಲ್ ಮಾಹಿತಿಯನ್ನು ಪಡ್ಕೊಂಡಾಗ ಪದ್ಮನಾಭ್ ಸೇರಿದಂತೆ ಇನ್ನೂ ಕೆಲ ಆರೋಪಿಗಳು, ಅದರಲ್ಲಿ ಪದ್ಮನಾಭ್ ಮತ್ತೆ ಇನ್ನೊಬ್ರು ಆರೋಪಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಡಿಟೇಲ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಪರಶುರಾಮ್ ಇವರು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಈ ಪ್ರಕರಣ ಬಹಳ ಗಂಭೀರವಾದಂಥ ಪ್ರಕರಣ. ಯಾಕಂತ ಹೇಳಿದ್ರೆ ಸಚಿವರ ತಲೆದಂಡದ ಬಗ್ಗೆ BJP ನಾಯಕರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ SIT ಇದರ ತನಿಖೆಯನ್ನು ಮಾಡ್ತಾ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಹೀಗೆಲ್ಲ ಇರುವಾಗ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸುಮಾರು 97 ಕೋಟಿ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪ ಇದು. ಈ ಆರೋಪದಲ್ಲಿ ತಲೆದಂಡ ಆಗುತ್ತಾ ಸಚಿವರದ್ದು ಅನ್ನೋದು ಒಂದು ಪಾರ್ಟ್ ಆದರೆ, ಮತ್ತೊಂದು ಕಡೆಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಬ್ಯಾಂಕ್ನ ಸಿಬ್ಬಂದಿ ಶಾಮೀಲಾಗಿದ್ದಾರೆ, MD ಶಾಮೀಲಾಗಿದ್ದಾರೆ, ಅದ್ರ ಜೊತೆಗೆ ಸಚಿವರು ಕೂಡ ಇದ್ದಾರೆ ಅಂತೇಳಿ ಹೇಳ್ತಾ ಇರೋದು. ಇದೆಲ್ಲದರ ನಡುವೆ ಕೋರ್ಟ್ಗೆ SIT ಅಧಿಕಾರಿಗಳು ಇಬ್ಬರು ಆರೋಪಿಗಳನ್ನು ಹಾಜರುಪಡಿಸಿದ್ದಾರೆ. ಇಬ್ಬರು ಆರೋಪಿಗಳನ್ನು SIT ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಆ ಮೂಲಕ ಪರಶುರಾಮ್ ಮತ್ತೆ ಪದ್ಮನಾಭ್ ಇವರಿಬ್ರು ಕೂಡ SIT ಅಧಿಕಾರಿಗಳು ಇವರನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಒಂದೊಂದು ಬಹಳ ಕ್ಲಿಯರ್ ಆಗಿದೆ. ಈ ಪ್ರಕರಣದಲ್ಲಿ ಒಂದಿಷ್ಟು ಅವ್ಯವಹಾರದ ವಾಸನೆ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಒಬ್ಬರ ಸಾವಾಗಿದೆ, ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾನು ಬಹಳ ಕ್ಲಿಯರ್ ಆಗಿ ಅವ್ರು ಹೇಳಿರೋದು ಇದರಲ್ಲಿ ಅವ್ಯವಹಾರ ಆಗಿದೆ, ಇಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ, ಸಚಿವರು ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ರಿಂದಾಗಿ ಇದೆಲ್ಲ ಆಗಿದೆ ಅನ್ನೋದು. ವಾಲ್ಮೀಕಿ ನಿಗಮದ ಅಧೀಕ್ಷಕನ ಆತ್ಮಹತ್ಯೆ ಮತ್ತು ಆ ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರದ ಇಂಚಿಂಚು ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತಾ ಇದೆ.
ಈ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದರ ಡೀಟೇಲ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡ್ತಾ ಇದೆ. ಇಬ್ಬರು ಆರೋಪಿಗಳು ಬಹಳ ಪ್ರಮುಖವಾಗಿ ಪದ್ಮನಾಭ್ ಮತ್ತೆ ಪುರುಷೋತ್ತಮ್, ಇವರಿಬ್ರು ಕೂಡ ಕೋರ್ಟ್ ಮುಂದೆ SIT ಅಧಿಕಾರಿಗಳು ಇವರನ್ನ ಹಾಜರುಪಡಿಸಿದ್ದಾರೆ. ಇನ್ನೂ ಕೂಡ ಇದರಲ್ಲಿ ಹಲವರ ಲಿಂಕ್ ಇರೋದ್ರ ಬಗ್ಗೆ SIT ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸದ್ಯ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ, ನಕಲಿ ದಾಖಲೆ ನೀಡಿದ ಕಂಪನಿ, ಈ ಗೋಲ್ಮಾಲ್ನಲ್ಲಿ ಭಾಗಿಯಾದಂತಹ ಅವರು ಎಲ್ಲರೂ ಕೂಡ ಯಾರ್ಯಾರಿದ್ದಾರೆ ಅದೆಲ್ಲವನ್ನು ಕೂಡ ಡೀಟೇಲ್ ಮಾಹಿತಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಆ ಡಾಕ್ಯುಮೆಂಟ್ನಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಏನು ಎತ್ತ ಎಲ್ಲವೂ ಕೂಡ ಹೆಂಗೆ ಟ್ರಾನ್ಸ್ಫರ್ ಆಯಿತು ಹಣ, ಯಾವ ಬ್ಯಾಂಕ್ನ ಸಿಬ್ಬಂದಿ ಜೊತೆಗೆ ಯಾರ ಆಧಾರದ ಮೇಲೆ ಟ್ರಾನ್ಸ್ಫರ್ ಆಯಿತು, ಇದೆಲ್ಲವೂ ಕೂಡ ಈಗ SIT ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಈ ಅವ್ಯವಹಾರದ ಬಗ್ಗೆ, ಈ ಅಕ್ರಮದ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಿರುವಂತ ಈ ಸುದ್ದಿ ಇದೆಯಲ್ಲ, ಆ ಕಾರ್ಯದರ್ಶಿ ಮಾತಾಡಿದಂಥ ಮಾತು ಏನಾಗಾದ್ರೆ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಬನ್ನಿ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಈಗಾಗಲೇ ಒಟ್ಟು 11 ವಿವಿಧ ಕಂಪನಿಗಳ ಬ್ಯಾಂಕ್ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಬಹಿರಂಗ ಆಗಿತ್ತು. ಆದರೆ ಇವತ್ತು ಬೆಳಗ್ಗೆಯಿಂದ ಈ ರೀತಿ ವರ್ಗಾವಣೆಯಾದಂತಹ ಅಕೌಂಟ್ಗಳು ಆ ಕಂಪನಿಯದ ಅಲ್ಲ ಅನ್ನುವಂಥದ್ದು ಕೂಡ ಖಚಿತ ಆಗಿದೆ. ರಿಪಬ್ಲಿಕ್ ಕನ್ನಡ ನಡೆಸಿರುವಂತಹ ಪಡ್ಕೊಂಡಿರುವಂಥ ಒಂದು ಮಾಹಿತಿ ಸಂದರ್ಭದಲ್ಲಿ ಬೆಂಗಳೂರಿನ ಮಡಿವಾಳದಲ್ಲಿರುವಂತಹ ಹ್ಯಾಪಿಯೆಸ್ಟ್ ಕಂಪನಿಗೆ ಈ ಒಂದು ಹಗರಣ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಜೊತೆಗೆ ಆ ಕಂಪನಿಯವರು ಈ ಒಂದು ಅಕೌಂಟ್ ನಮ್ದಲ್ಲ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ಕಂಪನಿಯ ಸೆಕ್ರೆಟರಿ ಆಗಿರುವಂತಹ ದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಈ ವಿಚಾರ ಯಾವಾಗ ಗೊತ್ತಾಗಿರುವಂಥ? ನಮಗೆ ನಿನ್ನೆ ರಾತ್ರಿ ಗೊತ್ತಾಯಿತು. ರಾತ್ರಿ ಗೊತ್ತಾದಲ್ಲೇ ಅದು ನಮ್ಮ ಕಂಪ್ನಿ ಹೆಸರು ಬಂದಿತ್ತು. ಈ ಹಗರಣದಲ್ಲಿ ನಮ್ಮ ಕಂಪ್ನಿ ಅಕೌಂಟಿಗೆ 4.25 ಕೋಟಿ ದುಡ್ಡು ಬಂದಿದೆ ಅಂತಂದು ಗೊತ್ತಾಯಿತು. ನಾವು ಇಮಿಡಿಯೇಟ್ಲಿ RBL ಬ್ಯಾಂಕ್ಗೆ ನಮ್ಮ ಅಕೌಂಟ್ ಇತ್ತು, ಅದರೆಲ್ಲ ಚೆಕ್ ಮಾಡಿದ್ವಿ. ಆ ಅಕೌಂಟಲ್ಲಿ ಯಾವ ಥರ ಕ್ರೆಡಿಟ್ ಇದ್ದಿದ್ದಿಲ್ಲ. ಅದಾದಮೇಲೆ ನಾವೇನು ಮಾಡಿದ್ವಿ, RBL ಬ್ಯಾಂಕಿಗೆ ಫೋನ್ ಮಾಡಿ ಏನಂತಂದು ವಿಚಾರ ಮಾಡಿದ್ವಿ. ಆವಾಗ ಆ ಅಕೌಂಟ್ ನಂಬರ್ ವೆರಿಫೈ ಮಾಡಿದಾಗ ಅದು ನಮ್ಮದು ಅಲ್ಲ ಅಂಬೋದು ಗೊತ್ತಾಯಿತು. ಆ ಅಕೌಂಟನ್ನು ಫ್ರಾಡ್ ಡಾಕ್ಯುಮೆಂಟ್ಸ್ ಕೊಟ್ಟು, ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಕೊಟ್ಟು ಅಕೌಂಟ್ ಓಪನ್ ಮಾಡಿಕೊಂಡು ಆ ದುಡ್ಡು ಅಲ್ಲೇ ಹಾಕ್ಕೊಂಡಿದ್ದಾರೆ. ಆದ್ದರಿಂದ ನಮ್ಗೆ ಅದು ಮಾಹಿತಿ ಏನೂ ಗೊತ್ತಿದ್ದಿಲ್ಲ. ಇದು ನ್ಯೂಸ್ ಬಂದ ಮೇಲೆ ನಮಗೆ ಗೊತ್ತಾಯಿತು. ಆಮೇಲೆ ವೆರಿಫೈ ಮಾಡಿದ್ವಿ. ಈಗ ನಮ್ಮ RBL ಬ್ಯಾಂಕ್ ಕಡೆಯಿಂದನೂ ಒಂದು ಲೆಟ್ರ್ ತೊಗೊಂಡಿದ್ದೀವಿ, ಈ ಅಕೌಂಟ್ಗೆ ನಮ್ಮ ಅಕೌಂಟ್ ಅಲ್ಲ, ಇದು ಬೈ ಫೋರ್ಜ್ಡ್ ಡಾಕ್ಯುಮೆಂಟ್ಸಿಂದ ಓಪನ್ ಆಗಿದೆ ಎಂಬುದು. ಆಮೇಲೆ ಅವರು ಇದನ್ನು ತನಿಖೆ ಮಾಡ್ತಾ ಇದ್ದಾರೆ ಹೇಗೆ ಓಪನ್ ಆಗಿದೆ ಅಂತಂದು. ಸರ್, ಇವಾಗ ನಿಮ್ಮದು ಆಲ್ರೆಡಿ RBL ಬ್ಯಾಂಕಲ್ಲಿ ಅಕೌಂಟ್ಗಳು ಎಷ್ಟಿದ್ದಾವೆ? ನಮ್ಮದು ಒಂದು 6 ಅಕೌಂಟ್ಸ್ ಆಲ್ರೆಡಿ ಇದೆ. ನಾವು RBL ಬ್ಯಾಂಕಿಗೆ ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ನಮ್ಮದು ಅವ್ರದ್ದು ಸಂಪರ್ಕ ಇದೆ. ಇಷ್ಟೆಲ್ಲ ಇದ್ರೂ ಅವ್ರು ಹೇಗೆ ವೆರಿಫೈ ಮಾಡಿಲ್ಲ ಗೊತ್ತಿಲ್ಲ. ಹೊಸ ಅಕೌಂಟ್ ಓಪನ್ ಆಗೋವರೆಗೆ ಅಟ್ಲೀಸ್ಟ್ ವೆರಿಫೈ ಮಾಡಬೇಕಾಗಿತ್ತು. ಎಕ್ಸಿಸ್ಟಿಂಗ್ ಅಕೌಂಟ್ಸ್ ಯಾವುದೇ ಹೊಸ ಅಕೌಂಟ್ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ಸನ್ನೇ ಕನ್ಸಿಡರ್ ಮಾಡಿ ಮಾಡ್ತಾರೆ. ಈ ವಿಷಯದಲ್ಲಿ ಹೇಗೆ ಹೊಸ ಡಾಕ್ಯುಮೆಂಟ್ಸ್ ತೊಗೊಂಡು ಮಾಡಿದರೂ ಅದೇನು ಗೊತ್ತಾಗಿಲ್ಲ ನಮಗೂ. ಅದು ತನಿಖೆ ಮಾಡಿದ ಮೇಲೆ ಎಲ್ಲ ಹೊರಗಡೆ ಬರುತ್ತೆ. ಈಗ ಈ ಸಂಬಂಧಪಟ್ಟಂತೆ ನಿಮ್ಮ ಮುಂದಿನ ಕಾನೂನು ಹೋರಾಟ ಯಾವ ರೀತಿ ಇದೆ? ಈಗ ಮುಂದೆ ನಾವು ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಯಾರ್ಯಾರು ಈ ವೆರಿಫೈ ಮಾಡಲಾರ್ದ ಈ ನಮ್ಮ ಮಾನಹಾನಿ ಮಾಡಿದ್ದಾರೆ ಅವರು ಅಗೇನ್ಸ್ಟ ಕೇಸಸ್ ಫೈಲ್ ಮಾಡ್ತೀವಿ ಅಥವಾ ಲೀಗಲ್ ನೋಟಿಸ್ ಕಳಿಸಿ ಅವರಿಗೆ ಜವಾಬ್ದಾರಿ ಬಗ್ಗೆ ಕೇಳ್ಕೊತೀವಿ. ಇದು ಕಂಪನಿಯ ಸೆಕ್ರೆಟರಿ ಅವರು ಹೇಳ್ತಾ ಇರುವಂಥ ಮಾತುಗಳು. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನು ಸೂಕ್ತ ರೀತಿಯಲ್ಲಿ ಮಾಡ್ತೀವಿ ಅನ್ನೋಂಥ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆಗೆ ಸುನಿಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.